ಲವಣ ಸುಟ್ರು ಹೋಗಲ್ಲ ಅನ್ನೋದನ್ನ ಪಾಕಿಸ್ತಾನಿಯರನ್ನ ನೋಡಿಯೇ ಹೇಳಿಬಿಡ್ಬೋದು. ಒಂದ್ ಕಡೆ ಅನ್ನ, ಇನ್ನೊಂದ್ ಕಡೆ ಗನ್ ಇಟ್ರೆ ಅವರು ಗನ್ನೇ ಚೂಸ್ ಮಾಡ್ಕೊಳ್ತಾರೆ. ಇದಕ್ಕೆ ಅಲ್ಲಿನ ಕ್ರಿಕೆಟಿಗರು ಕೂಡ ಹೊರತಲ್ಲ. ಕೈಗೆ ಬ್ಯಾಟು ಬಾಲ್ ಕೊಟ್ಟು ಆಡ್ರಿ ಅಂದ್ರೆ ಇಲ್ಲ ನಾವು ಬ್ಯಾಟ್ನೇ ರೈಫಲ್ ಮಾಡಿಕೊಳ್ತೇವೆ ಅಂತ ಹುಚ್ಚಾಟ ಆಡ್ತಿದ್ದಾರೆ. ಏಷ್ಯಾ ಕಪ್ ನಲ್ಲಿ ಮೆನ್ಸ್ ಟೀಮ್ ಆಯಿತು, ICC ವುಮೆನ್ಸ್ ಕಪ್ ನಲ್ಲಿ ಗರ್ಲ್ಸ್, ಈಗ ಅಂಡರ್-19 ತಂಡದಲ್ಲೂ ಕೂಡ ಅದೇ ಕಥೆ. ಪಾಕಿಸ್ತಾನಿ ಪ್ಲೇಯರ್ಸ್ ಮಾಡ್ತಿರುವಂತ ಮಂಗಾಟಗಳೇ ಈಗ ಪಾಕಿಸ್ತಾನದ ಕ್ರಿಕೆಟ್ ಟೀಮ್ಗಳನ್ನೇ ಬ್ಯಾನ್ ಮಾಡಿ ಎನ್ನುವಂತ ಟ್ರೆಂಡ್ ಶುರುವಾಗಿದೆ. ಅಷ್ಟಕ್ಕೂ ಈ ಸಲ ಏನ್ ಕಿತಾಪತಿ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತದ ವಿರುದ್ಧ ಒಂದೇ ಒಂದು ಪಂದ್ಯವನ್ನ ಗೆಲ್ಲೋಕ್ ಆಗದೆ ಇದ್ರು ಕೂಡ ಪಾಕಿಸ್ತಾನಿ ಆಟಗಾರರು ಬೇಜಾನ್ ದೌಲತ್ ತೋರಿಸಿದ್ರು. ಸಾಯಿಜ್ಜಾದ ಫರ್ಹಾನ್ ಬ್ಯಾಟ್ನೇ ರೈಫಲ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದ. ಇನ್ನು ಹ್ಯಾರಿಸ್ ರೌಫ್ ಅಂತೂ ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನ ಕ್ರಾಶ್ ಮಾಡಿದ್ದೀವಿ ಅಂತ ಸನ್ಹೆ ಮಾಡಿದ್ದ. ಈ ಇಬ್ಬರಿಗೂ ಕೂಡ ICC ಸರಿಯಾಗಿ ಬೆಂಡೆತ್ತಿ ಫೈನ್ ಹಾಕಿತ್ತು. ಆದ್ರೆ ಇಷ್ಟಾದ್ರೂ ಪಾಕ್ನ ಆಟಗಾರರು ಬುದ್ಧಿ ಕಲ್ತಿಲ್ಲ. ಈ ಇಬ್ಬರು ಮಾಡಿದ ಹುಚ್ಚಾಟಗಳನ್ನೇ ಬೇರೆ ಟೂರ್ನಿ ಪಂದ್ಯಗಳಲ್ಲಿ ರಿಪೀಟ್ ಮಾಡ್ತಿದ್ದಾರೆ. ಈಗ ಅಂಡರ್-19 ತಂಡದ ಪ್ಲೇಯರ್ಸ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಪಾಕಿಸ್ತಾನದ ಅಂಡರ್-19 ತಂಡದಿಂದಲೂ ಗನ್ ಫೈರ್ ಹುಚ್ಚಾಟ. ಪ್ರಸ್ತುತ ಪಾಕಿಸ್ತಾನದ ಮೆನ್ಸ್ ಅಂಡ್ ವುಮೆನ್ಸ್ ಟೀಮ್ ಪ್ಲೇಯರ್ಗಳು ಆಟಕ್ಕಿಂತ ಜಾಸ್ತಿ ಗಾಂಚಲಿಗಳಿಂದಲೇ ಸದ್ದು ಮಾಡ್ತಿದ್ದಾರೆ. ಏಷ್ಯಾ ಕಪ್ ಬಳಿಕ ಪ್ರಚೋದನಕಾರಿ ಸೆಲೆಬ್ರೇಷನ್ ಜಾಸ್ತಿ ಆಗ್ತಾ ಇದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ವಿಡಿಯೋ ಒಂದು ವೈರಲ್ ಆಗಿದೆ. ಪಾಕಿಸ್ತಾನದ ಅಂಡರ್-19 ಮಹಿಳಾ ತಂಡದ ಆಟಗಾರ್ತಿಯರು ಈ ಸಲ ಮ್ಯಾಚ್ ಗೆದ್ದ ಮೇಲೆ ರಫೇಲ್ ಡೌನ್ ರೀತಿಯ ಸಂಭ್ರಮಾಚರಣೆ ಮಾಡಿದ್ದಾರೆ. ಟೂರ್ನಮೆಂಟ್ ನಲ್ಲಿ ಗೆದ್ದ ಬಳಿಕ ನೇರಳೆ ಬಣ್ಣದ ಜೆರ್ಸಿ ಧರಿಸಿದ್ದ ಆಟಗಾರ್ತಿಯರ ಗುಂಪೊಂದು ಟ್ರೋಫಿಯೊಂದಿಗೆ ಕುಳಿತುಕೊಂಡಿತ್ತು. ಮತ್ತೊಂದು ಕಡೆ ಇಬ್ಬರು ಯುವ ಆಟಗಾರ್ತಿಯರು ಬಂದೂಕುಗಳಂತೆ ತಮ್ಮ ಬ್ಯಾಟ್ಗಳನ್ನ ಹಿಡ್ಕೊಂಡು ಮಿಲಿಟರಿ ಶೈಲಿಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ಇಬ್ರು ಕೂಡ ಗುಂಡು ಹಾರಿಸುವಂತೆ ಆಕ್ಟ್ ಮಾಡಿದ್ದಾರೆ. ಈ ವೇಳೆ ಟ್ರೋಫಿಯೊಂದಿಗೆ ಕುಳಿತಿದ್ದ ಎಲ್ಲಾ ಆಟಗಾರ್ತಿಯರು ನೆಲಕ್ಕೆ ಬಿದ್ದು ಪೆಟ್ಟು ಬಿದ್ದಂತೆ ಆಕ್ಟ್ ಮಾಡಿದ್ದಾರೆ. ಇದೇ ಹುಚ್ಚಾಟದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. 19 ವರ್ಷದೊಳಗಿನ ಇವರ ಕೃತ್ಯದ ಅರ್ಥ ಏನು, ಹಾಗೆ ಅದರಿಂದ ಆಗುವಂತ ಪರಿಣಾಮಗಳೇನು, ಜಗತ್ತಿಗೆ ಇವರು ಯಾವ ಸಂದೇಶವನ್ನ ಕಳಿಸೋಕೆ ಯತ್ನ ಮಾಡ್ತಿದ್ದಾರೆ ಅಂತ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಪ್ರಚೋದನಾಕಾರಿ ಸಂಭ್ರಮ, ಪಾಕ್ ತಂಡಕ್ಕೆ ಬ್ಯಾನ್ ಬಿಸಿ. ಪಾಕಿಸ್ತಾನಿ ಆಟಗಾರರ ವರ್ತನೆಗಳು ಇತ್ತೀಚೆಗೆ ಅತಿರೇಕವಾಗ್ತಾ ಇದೆ. ಕ್ರಿಕೆಟ್ ಅಷ್ಟೇ ಅಲ್ಲದೆ ಇತರೆ ಕ್ರೀಡೆಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಹೀಗಾಗಿ ಕ್ರೀಡೆಗಳಲ್ಲಿ ಪಾಕಿಸ್ತಾನ ತಂಡವನ್ನ ಬ್ಯಾನ್ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನ ಹಾಕಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ICC ವಾರ್ನ್ ಮಾಡಿದ್ರೂ ಕೂಡ ಬುದ್ಧಿ ಕಲಿಯದೆ ಇರೋದು ಕೂಡ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂಟು ರೋಗದಂತೆ ಒಬ್ಬರಿಂದ ಒಬ್ಬರಿಗೆ ಹಬ್ತಾನೆ ಇದೆ. ಇದು ಹೀಗೆ ಕಂಟಿನ್ಯೂ ಆದ್ರೆ ಮುಂದಿನ ದಿನಗಳಲ್ಲಿ ಬೇರೆ ತಂಡಗಳ ಮೇಲೆ ಯಾವ ರೀತಿಯಾದಂತ ಪರಿಣಾಮ ಬೀರುತ್ತೆ. ಹೀಗಾಗಿ ಪಾಕಿಸ್ತಾನ ತಂಡವನ್ನ ಬೇಡವೇ ಬೇಡ, ಅದನ್ನ ಬ್ಯಾನ್ ಮಾಡಿ ಎನ್ನುವಂತ ವಾದ ಶುರುವಾಗಿದೆ. ಒಟ್ನಲ್ಲಿ ಪಾಕಿಸ್ತಾನಿ ಆಟಗಾರರು ಆಡೋದನ್ನ ಮರೆತು ಮಿಕ್ಕಿದ್ದನ್ನೆಲ್ಲ ಮಾಡ್ತಿದ್ದಾರೆ. ರೂಲ್ಸ್ಗಂತೂ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡ್ತಾ ಇಲ್ಲ. ಸೊ ಈಗಲೇ ಬಿಸಿ ಮುಟ್ಟಿಸಿದ್ರೆ ಒಳ್ಳೇದು. ನಮಸ್ಕಾರ.